ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಇವತ್ತಿಂದ ಮತ್ತೆ ಫ್ರೀ ಟ್ಯುಟೋರಿಯಲ್ ಮಷೀನ್ ಎಂಬ್ರಾಯ್ಡ್ರಿ ಕ್ಲಾಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನು ಗೊತ್ತಾ, ಮೊದಲೇ ಹೇಳ್ಕೊಟ್ಟಿದ್ದೀರಲ್ವ, ಮತ್ತೆ ಏನು ಹೇಳ್ಕೊಡ್ತಾ ಇದ್ದೀರಾ ಅಂತ ಕೇಳ್ಬೋದು. ನಾನು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಮಷೀನ್ ಎಂಬ್ರಾಯ್ಡ್ರಿ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹೇಳ್ಕೊಟ್ಟಿದ್ದೆ. ಇವಾಗ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ 2026 ಫ್ರೀ ಟ್ಯುಟೋರಿಯಲ್ ಮಷೀನ್ ಎಂಬ್ರಾಯ್ಡ್ರಿನ ನೀವು ನೋಡಿ ಕಲಿಯಿರಿ. ಮತ್ತು ಇವತ್ತಿನ ಕ್ಲಾಸ್ನಿಂದ ನಾನು ಒಂದೊಂದೇ ಫುಲ್ ಡೀಟೇಲಾಗಿ ಡೈಲಿ ಒಂದೊಂದು ಕ್ಲಾಸ್ನ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಇವತ್ತು ತರಬೇತಿ ಕ್ಲಾಸ್ 1 ಮಷೀನ್ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ನಾನು ಮಷೀನ್ ಎಂಬ್ರಾಯ್ಡ್ರಿ ಕ್ಲಾಸ್ನ ಏನು ಬಿಡ್ತೀನೋ ಅದನ್ನ ನೋಡಿ ನೀವು ಕಲ್ತಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ಪ್ರತಿಯೊಂದ್ರ ಬಗ್ಗೆನೂ ನಾವು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ, ಪ್ರತಿಯೊಂದ್ರ ಬಗ್ಗೆನೂ ನಾವು ಕಲಿಬೇಕಾಗುತ್ತೆ, ಪ್ರತಿಯೊಂದನ್ನು ತಿಳ್ಕೊಬೇಕಾಗುತ್ತೆ. ನಾವು ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಅದನ್ನ ನಾನು ಆಲ್ರೆಡಿ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅಂತ ನೀವು ಅಂದ್ಕೊಳ್ಬೋದು. ಒಬ್ಬೊಬ್ಬರಲ್ಲೂ ಒಂದೊಂದು ವಿಚಾರ ಅದ್ರ ಬಗ್ಗೆ ಗೊತ್ತಿರುತ್ತೆ. ನಾವು ಎಲ್ಲವನ್ನು ತಿಳ್ಕೊಂಡಿದ್ದೀವಿ ಅನ್ನೋದು ತಪ್ಪು. ನಾವು ಪ್ರತಿಯೊಂದನ್ನು ಎಲ್ಲರ ಹತ್ರನೂ ಕೇಳಿ ತಿಳ್ಕೊಬೇಕು. ನಮಗಿಂತ ಚಿಕ್ಕವರಾಗಿರಲಿ, ನಮಗಿಂತ ದೊಡ್ಡವರಾಗಿರಲಿ, ಎಲ್ಲ ವಿಚಾರಗಳನ್ನ ಕೇಳಿ ತಿಳ್ಕೊಬೇಕು. ಓಕೆನಾ? ನಾನು ಇವತ್ತು ಮಷೀನ್ ಎಂಬ್ರಾಯ್ಡ್ರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ಮಷೀನ್ ಬಗ್ಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡಿ, ಮಷೀನ್ ಯಾವ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮಷೀನ್ ಅಂದರೆ ಯಾವ ಮಿಷಿನ ನಾನು ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ನಾನು ಯಾವ ಥರ ಅದನ್ನ ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಫುಲ್ ಡೀಟೇಲ್ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ನಾನು ಯಾವ ಥರ ಸೆಟ್ಟಿಂಗ್ ಮಾಡ್ಕೊಕೊಂಡಿದ್ದೀನೋ ಆ ಥರ ನೀವು ಮಾಡಿಸ್ಕೋಬೋದು. ಬೇಕಾದರೆ ಬೇಡ ಅಂತಂದರೆ ಚೇಂಜ್ ಮಾಡಿಸ್ಕೋಬೋದು. ಅದು ನೀವು ಯಾವ ಥರ ಇಟ್ಕೊಂಡಿದ್ದೀರೋ ಅದೇ ಥರನೇ ಇಟ್ಕೋಬೋದು. ಬಟ್ ನಮ್ಗೆ ಯಾವ ಥರ ಕಂಫರ್ಟಬಲ್ ಆಗಿದೆಯೋ, ನಮ್ಗೆ ಯಾವ ಥರ ಫಿನಿಶಿಂಗ್ ಬರ್ತಾಯಿದೆಯೋ ಆ ರೀತಿಯಾಗಿ ನಾವು ಮಿಷಿನ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಸ್ಕೊಂಡಿದ್ದೀವಿ. ನಾನಿವಾಗ ಮಷೀನ್ ಎಂಬ್ರಾಯ್ಡ್ರಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ, ಇವಾಗ ನಾನು ರ್ಯಾಲ್ಸನ್ ಮೆಷಿನ್ ನನ್ನ ಹತ್ರ ಇರೋದು ರ್ಯಾಲ್ಸನ್ 130 ಮಿಷಿನ್. ಆ ಮಿಷಿನ್ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲಾಗಿ ಇವಾಗ ಹೇಳ್ಕೊಡ್ತೀನಿ ಬನ್ನಿ. ಓಕೆನಾ? ಬನ್ನಿ ನೋಡೋಣ ಮಷಿನ್ ಯಾವ ಥರ ಇದೆ ಮತ್ತು ನಾನು ಯಾವ ರೀತಿಯಾಗಿ ಸೆಟ್ಟಿಂಗ್ಸ್ನ ಮಾಡಿಸ್ಕೊಂಡಿದ್ದೀನಿ ಅಂತ ನೋಡೋರಂತೆ. ಓಕೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ವಾ ರ್ಯಾಲ್ಸನ್ 130 ಮಿಷಿನ್. ಇದು ನಾನು ಯೂಸ್ ಮಾಡುವಂಥ ಮಿಷಿನ್ ನೇಮು ರ್ಯಾಲ್ಸನ್ 130. ರ್ಯಾಲ್ಸನ್ 130 ಅನ್ನೋದು ಒಂದೇ ಇಲ್ಲ, ರ್ಯಾಲ್ಸನು ಇದೆ, ರ್ಯಾನಿವು ಇದೆ, ಮೆರಿಟು ಇದೆ, ತುಂಬ ವೆರೈಟಿ ಆಫ್ ಡಿಫ್ರೆಂಟ್ ಮಷಿನ್ಸ್ ಕೂಡ ಅವೈಲೇಬಲ್ ಇದೆ. ಬಟ್ ಆದರೆ ನಾನು ಯೂಸ್ ಮಾಡುವಂಥ ಮಷಿನ್ ಹೆಸರು ರ್ಯಾಲ್ಸನ್ 130. ಯಾಕಂದರೆ ಜನರಲಾಗಿ ಇದರಲ್ಲಿ ಏನಪ್ಪ ಜಾಸ್ತಿ ಯೂಸ್ ಮಾಡೋದು ಎಲ್ಲರೂ ಅಷ್ಟೇ ಎಂಬ್ರಾಯ್ಡ್ರಿ ಪರ್ಪಸ್ಗೆ ಅಂದರೆ ರ್ಯಾಲ್ಸನಲ್ಲಿ ಬರುವಂಥ ಫಿನಿಶಿಂಗು, ಮತ್ತು ನಾವು ಅದರಲ್ಲಿ ಏನು ಬೇಕಾದರೂ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋತಾ ಹೋಗ್ಬೋದು. ಅದನ್ನ ಬೇರೆ ಮಿಷಿನಲ್ಲಿ ನಾವು ಮಾಡೋಕ್ಕಾಗಲ್ಲ. ಅಂದರೆ ಸ್ವಲ್ಪ 100% ಇದು ನಮಗೆ ಸಕ್ಸಸ್ಫುಲ್ ಕೊಡುತ್ತೆ. ನಮ್ಮ ಹತ್ರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇಲ್ಲ ಅಂದರೂ ಕೂಡ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡುವಂಥ ಡಿಸೈನ್ನ ನಾವು ಇದ್ರೆ ಮಾಡ್ಬೋದು. ಆ ಕೆಪಾಸಿಟಿ ಮಿಷಿನ್ಗಿದೆ. ಓಕೆನಾ? ಅದರಿಂದ ಜಾಸ್ತಿ ಎಲ್ಲರೂ ಯೂಸ್ ಮಾಡ್ತಾರೆ. ನೋಡಿ, ಇವಾಗ ನಾನು ರ್ಯಾಲ್ಸನ್ 130 ಮಿಷಿನ್ ನಿಮಗೆ ಕಾಣಿಸ್ತಾ ಇರ್ಬೋದು. ರ್ಯಾಲ್ಸನ್ 130 ಇಲ್ಲೂ ಕಾಣಿಸ್ತಾ ಇರ್ಬೋದು. ರ್ಯಾಲ್ಸನ್ 130 ಮೇಡ್ ಇನ್ ಇಂಡಿಯಾ ಅಂತ. ಇದು ಮೇಡ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಮಷಿನ್ ಇದು ರ್ಯಾಲ್ಸನ್ 130 ಮಿಷಿನ್ ಅಂತ. ಇದನ್ನು ಯಾರು ನೋಡಿ, ಸಿನ್ಸ್ 1973 ಇದನ್ನು ಕಂಡುಹಿಡಿದಿದ್ದು ಈ ಮಿಷಿನ್ ರ್ಯಾಲ್ಸನ್ 130ನ. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ಹಾಕಿರ್ತಾರೆ ನಿಮಗೆ ರ್ಯಾಲ್ಸನ್ ಅಲ್ಟಿಮೇಟ್ ಇನ್ ಸೀವಿಂಗ್ ಮಷಿನ್ ಸಿನ್ಸ್ 1973 ಅಂತ. ಇದನ್ನ ರ್ಯಾಲ್ಸನ್ ಮಿಷಿನ ಸೀವಿಂಗ್ ಮಿಷಿನಲ್ಲಿ ಕಂಡುಹಿಡಿದು 1973 ಕಂಡುಹಿಡಿದ್ರು. ಮತ್ತು ಇಲ್ಲೂ ಕೊಟ್ಟಿರ್ತಾರೆ ಇದು ಯಾರಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಇಲ್ಲೇ ಕೊಟ್ಟಿರ್ತಾರೆ ನೋಡಿ. ಮ್ಯಾನುಫ್ಯಾಕ್ಚರ್ಡ್ ಬೈ ರಮೇಶ್ ಲಾಲ್ ಆ್ಯಂಡ್ ಸನ್ಸ್ ಅಂತ ಹಾಕಿದ್ದಾರೆ, ಇಂಡಿಯಾ ಅಂತ ಹಾಕಿದ್ದಾರೆ. ನನಗೆ ಹೆಮ್ಮೆ ವಿಷಯ ಏನಂತಂದರೆ ಇಂಡಿಯಾ ಅನ್ನೋ ಸಿಂಬಲ್ ಇಲ್ಲಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇಂಡಿಯಾದಿಂದ ಮ್ಯಾನುಫ್ಯಾಕ್ಚರ್ ಆಗೋ ಮಿಷಿನು ಎಂಥ 10 ಲಕ್ಷ ರೂಪಾಯಿನ 10 ಲಕ್ಷ ಕೊಟ್ಟು ನಾವು ಮಿಷಿನ್ ತೊಗೊಂಡಿದ್ರು ಕೂಡ ಅದು ಫಾರಿನಲ್ಲೇ ಚೀನಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಆ ಮಿಷಿನು. ಆ ಮ್ಯಾಷಿನು ಚೀನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆ ಮಿಷಿನ್ ತೊಗೊಂಡಿದ್ರು ಕೂಡ ಅದು ಕೈ ಕೊಟ್ಟರೆ ನಮಗೆ ಲಾಸ್ಟಲ್ಲಿ ಕೈ ಹಿಡಿಯೋದು ಯಾವುದು? ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ರ್ಯಾಲ್ಸನ್ ಮಿಷಿನ್ನೇ. ಯಾಕಂದರೆ ಆ ಮಿಷಿನ್ ಕೈ ಕೊಟ್ಟೋದಕ್ಕೆ ನಾವು ರಿಪೇರಿ ಮಾಡೋಕ್ಕಾಗಲ್ಲ. ಬಟ್ ಈ ಮಿಷಿನ್ ಕೈ ಕೊಟ್ಟರೆ ನಮಗೆ ಏನಪ್ಪ, ನಾವು ಇದನ್ನ ರಿಪೇರಿ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ನಾವು ಆರಾಮ್ಸೆ ಇದನ್ನ ಯೂಸ್ ಮಾಡ್ಬೋದು. ನೋಡಿ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಇದನ್ನು ರಮೇಶ್ ಲಾಲ್ ಅನ್ನೋರು ಕಂಡುಹಿಡಿದಿದ್ದು ಈ ಮಿಷಿನ್ನ. ಈ ಮಿಷಿನಲ್ಲಿ ಈ ರೀತಿಯಾಗಿ ವರ್ಕ್ ಹಾಕ್ಬೋದು, ಎಲ್ಲ ರೀತಿಯಾದ ವರ್ಕನ್ನು ಹಾಕ್ಬೋದು ಅಂತ ಕಂಡುಹಿಡಿದ್ರು. ಮತ್ತು ಅವ್ರ ಸನ್ಸ್ ಇದನ್ನು ಇಂಪ್ರೂವೈಸ್ ಮಾಡ್ತಾ ಹೋದರು, ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಮತ್ತು ಇದರಲ್ಲಿ ಏನೇನು ಚೇಂಜ್ ಮಾಡ್ಬೋದು ಅದೆಲ್ಲನೂ ಮಾಡ್ತಾ ಹೋದರು. ನೋಡಿ, ಇದು ಎಲ್ಲ ಥರ ಲ್ಯಾಂಗ್ವೇಜಲ್ಲೂ ಅವೈಲೇಬಲ್ ಇದೆ. ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು, ಮಲಯಾಳಿ ಎಲ್ಲ ಥರ ಲ್ಯಾಂಗ್ವೇಜಲ್ಲೂ ಈ ಮಿಷಿನ್ಸ್ ಅವೈಲೇಬಲ್ ಇದೆ. ಓಕೆನಾ? ರ್ಯಾಲ್ಸನ್ ಮಿಷಿನ್ ಬಗ್ಗೆ ನಾನು
ಫುಲ್ ಡೀಟೇಲ್ ಇವಾಗ ನಾನು ನಿಮಗೆ ಕೊಟ್ಟಿದ್ದೀನಿ. ಅಂದರೆ ಯಾರು ಕಂಡುಹಿಡಿದಿದ್ದು ಮತ್ತು ಇದು ಎಲ್ಲಿ ಮೇಡ್ ಆಗಿದೆ ಅಂದರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಏನು ಅಂತ ಹೇಳಿದೆ. ನೆಕ್ಸ್ಟ್ ನೋಡಿ, ನಾವಿಲ್ಲೊಂದು ಬಟ್ಟೆ ಕಟ್ಕೊಂಡಿದ್ದೀನಿ ಮಿಷಿನ್ಗೆ. ಈ ಬಟ್ಟೆ ಯಾಕೆ ನಾನು ಕಟ್ಟಿದ್ದೀನಿ ಅಂತಂದರೆ, ನಾವು ಆಲ್ಮೋಸ್ಟ್ ಇವಾಗ ನಾವು ಈ ಥರ ವೀಲ್ನ ನೋಡಿ, ಈ ಥರ ನಾವು ವೀಲ್ನ ರೊಟೇಟ್ ಮಾಡಿದಾಗ ಇಲ್ಲಿ ಮೂವ್ ಆಗ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಮೂವ್ ಆಗ್ತಾ ಇದೆ, ಇದು ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಾವು ಆಯಿಲ್ನ ಹಾಕಬೇಕು. ಯಾಕೆ ನಾವು ಆಯಿಲ್ ಹಾಕಬೇಕು ಜಾಸ್ತಿ ಇಲ್ಲಿ ಅಂತಂದರೆ, ಜಾಸ್ತಿ ಆಯಿಲ್ನೇ ಇಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ ನಾವು. ಯಾಕಂದರೆ ಜಾಸ್ತಿ ಮೂವ್ಮೆಂಟ್ ಆಗೋದು ಅಲ್ಲೇ ಇರುತ್ತೆ, ಪಾರ್ಟ್ಸು ಜಾಸ್ತಿ ಮಿಷಿನ್ ಪಾರ್ಟ್ಸ್ ಎಲ್ಲ ಮೂವ್ಮೆಂಟ್ ಆಗೋದು ಅಲ್ಲೇ ಇರುತ್ತೆ. ಅದರಿಂದ ನಾವು ಜಾಸ್ತಿ ಇಲ್ಲಿ ಆಯಿಲ್ ಹಾಕಬೇಕಾಗುತ್ತೆ. ಇಲ್ಲಿ ಆಯಿಲ್ನ ನಾವು ಜಾಸ್ತಿ ಹಾಕ್ದಾಗ ಏನಾಗುತ್ತೆ, ಇಲ್ಲೊಂದು ಪ್ಲೇಟ್ ಬರುತ್ತೆ. ಆ ಪ್ಲೇಟ್ನ ನಮಗೆ ರಿಮೂವ್ ಮಾಡಿಕೊಟ್ಬಿಟ್ರು ಅವರು. ಎಲ್ಲ ಥರದ್ದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಕೊಡಿ ಅಂದಕ್ಕೆ ಪ್ಲೇಟ್ನ ಇಮಿಡಿಯೇಟಾಗಿ ರಿಮೂವ್ ಮಾಡಿಬಿಟ್ರು. ಯಾಕೆ ಅಂದರೆ ಆ ಪ್ಲೇಟ್ ಇದ್ದರೆ ಅವಶ್ಯಕತೆ ಇಲ್ಲ. ನಾವು ಜಾಸ್ತಿ ಆಯಿಲ್ನ ಸ್ಪ್ರೇ ಮಾಡಿದ್ರೆ ಏನಾಯ್ತು, ಆ ಪ್ಲೇಟ್ ಮೇಲೆ ಕೂತ್ಕೊಂಡು ಈಚೆಗೆ ಆಯಿಲ್ ಬಂದು ಬಟ್ಟೆ ಎಲ್ಲ ಆಯಿಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಫಸ್ಟು ಅದೇ ಥರ ಆಗ್ಬಿಡ್ತು, ಒಂದು ಬ್ಲೌಸು ಅದೇ ಥರ ಆಗ್ಬಿಡ್ತು. ನನಗೆ ಭಯ ಆಗ್ಬಿಡ್ತು, ಇದೇನು ಈ ಥರ ಆಗ್ಬಿಡ್ತಲ್ಲ ಅಂತ. ಆವಾಗ ನನಗನ್ನಿಸ್ತು, ಹಿಂದಿಯವರು ಮಷಿನ್ ವರ್ಕ್ ಹಾಕಬೇಕಾದ್ರೆ ಇಲ್ಲಿ ಬಟ್ಟೆ ಕಟ್ಕೊಂಡಿರ್ತಾರೆ. ಯಾಕಂದರೆ ಅವರು ಈ ಥರ ಏನೋ ಈ ಥರ ಆಯಿಲ್ ಸ್ಪ್ರೇ ಆಗಬಾರ್ದು ಅಂತಲೇ ಹಾಕ್ಕೊಂಡಿರ್ಬೋದು. ಇದು ಬಟ್ಟೆ ಯೂಸಸ್ ಏನು ಅಂದರೆ ಅದೇನೇ ಇರಬೇಕು ಅಂತ ಅಂದ್ಬಿಟ್ಟು ನಾನೇ ಮಾಡಿದೆ, ಬಟ್ಟೆನೇ ಕಟ್ಕೊಳ್ಳೋಕೆ ಶುರು ಮಾಡಿದೆ. ಬಟ್ಟೆ ಕಟ್ಕೊಂಡ್ಮೇಲೆ ಏನಾಯ್ತು ಅಂತಂದರೆ, ನಾನು ಹಾಕಿರುವಂಥ ಆಯಿಲೆಲ್ಲ ಈ ಬಟ್ಟೆ ಹಿಡ್ಕೋತಾ ಇರೋದು. ಅಂದರೆ ಜಾಸ್ತಿ ಆಯಿಲು ಆಗ್ತಾ ಬಟ್ಟೆ ಜಾಸ್ತಿ ಆಯಿಲ್ ಆದಮೇಲೆ ಇದನ್ನ ರಿಮೂವ್ ಮಾಡಿ ಬಟ್ಟೆ ಮತ್ತೆ ಚೇಂಜ್ ಮಾಡ್ಕೋತೀನಿ. ಓಕೆನಾ. ನೆಕ್ಸ್ಟು ನಾನು ಈ ದಾರ ಕಟ್ಕೊಂಡಿದ್ದೀನಿ. ಫಸ್ಟ್ ನಾನೇನೇ ಯಾವ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ, ಆಮೇಲೆ ಫುಲ್ ಡೀಟೇಲ್ ಮಷಿನ್ ಬಗ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಈ ದಾರನ ಕಟ್ಕೊಂಡಿದ್ದೀನಿ. ಯಾಕೆ ನಾನು ಈ ದಾರನ ಕಟ್ಕೊಂಡಿದ್ದೀನಿ ಅಂತಂದರೆ, ದಾರ ಇಲ್ಲಿ ಸಲೀಸಾಗಿ ಬರುತ್ತಲ್ವ, ತುಂಬ ಲೂಸಾಗಿ ಬರ್ಬೋದು, ಒಂದು ಫಿನಿಶಿಂಗ್ ಲುಕ್ ಅನ್ನೋದು ಬರಬೇಕು. ಇಲ್ಲಿ ದಾರ ಇಲ್ಲಿ ನೀಟಾಗಿ ಇಲ್ಲಿ ದಾರ ನಾವು ಇಲ್ಲಿ ಈ ಥರ ದಾರ ಈ ಥರ ಕಟ್ಕೊಂಡಾಗ ಇದು ಒಳಗಡೆಯಿಂದ ದಾರನ ನುಗ್ಸಿ ನಾವು ಇಲ್ಲ ಹಾಕೊಂಡಾಗ ಏನಾಗುತ್ತೆ ಅಂದರೆ, ಒಂದು ಸಲೀಸಾಗಿ ಒಂದು ಲೆವೆಲಾಗೇ ಬರುತ್ತೆ ಅದು ದಾರ. ಒಂದೊಂದ್ಸರಿ ದಾರ ನೋಡ್ಬೋದು, ತುಂಬ ಸಿಲ್ಕ್ ಥ್ರೆಡ್ ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಜಾಸ್ತಿ ಮಾಡೋರು ಗೊತ್ತಿರುತ್ತೆ, ಅದು ತುಂಬ ಲೂಸ್ ಆಗಿಬಿಟ್ಟಿರುತ್ತೆ. ಏನು ದಾರ ಸಿಲ್ಕ್ ಥ್ರೆಡ್ ತುಂಬ ಲೂಸಾಗಿ ಬರ್ತಾ ಇರುತ್ತೆ ಈಚೆ ಕಡೆಗೆ. ಆ ಥರ ಈಚೆ ಕಡೆಗೆ ಬಂದಾಗ ಏನಾಗುತ್ತೆ, ಆ ಥರ ಡೈರೆಕ್ಟಾಗಿ ಬಂದಾಗ ಏನಾಗುತ್ತೆ, ಎಲ್ಲ ಬಂದು ಇಲ್ಲಿ ನುಲ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಆದರೆ ಈ ದಾರ ಅದನ್ನ ಅವಾಯ್ಡ್ ಮಾಡುತ್ತೆ, ಆ ಥರ ನುಲ್ಕೊಳ್ಳೋದನ್ನ ಅವಾಯ್ಡ್ ಮಾಡುತ್ತೆ. ನೋಡಿ, ನಾನು ಈ ಥರ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಕಿಟಕಿಗೆ ಈ ಥರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಇಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಇಲ್ಲಿಗೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ನಾವು ಇಲ್ಲಿಂದ ಹಾಕೊಂಡ್ರೆ ಏನಾಗುತ್ತೆ, ಸಿಲ್ಕ್ ಥ್ರೆಡ್ ಎಲ್ಲ ಹೋಗಿ ಇಲ್ಲಿ ಜಾಸ್ತಿ ನುಲ್ಕೊಳಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಅಲ್ಲಿಂದ ಹಾಕೊಂಡ್ರೆ ನುಲ್ಕೊಳ್ಳಲ್ಲ ಅದು ಸಿಲ್ಕ್ ಥ್ರೆಡು, ಈಸಿಯಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಬಟ್ ನಾನು ಅದು ಜಸ್ಟು ಇವಾಗ ಪರ್ಮನೆಂಟಾಗಿ ಏನು ಹಾಕ್ಕೊಂಡಿಲ್ಲ, ಟೆಂಪ್ರವರಿಗೆ ಆ ಥರ ಹಾಕ್ಕೊಂಡಿದ್ದೀನಿ. ಗೋಡೆಗೊಂದು ಇದನ್ನು ಅಲ್ಗೆನ ಹೊಡ್ಕೊಂಡು ಅದಕ್ಕೆ ಅದನ್ನ ಫಿಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಏನಪ್ಪ ಇದು ಬರುತ್ತೆ, ಏನೋ ಮೊಳೆ ಒಂದು ಸೈಡು ಫಿಟ್ಟಿಂಗ್ ಮಾರೋ ಥರ ಬರುತ್ತೆ, ಅದು ಇನ್ನೊಂದು ಸೈಡು ಇದು ಬರೋಲ್ಲ. ಮುಂದೆಗಡೆ ನಾವು ಮೊಳೆಗೆ ಮುಂದೆಗಡೆ ಬಂದಿರುತ್ತಲ್ಲ, ಅದು ಶಾರ್ಪಾಗಿ ಪೆಟ್ಟದು ಅದು ಬಂದಿರಲ್ಲ. ಪ್ಲೇನಾಗಿ ಆ ಥರ ಯಾವ ಥರ ಇದೆಯೋ ಅದೇ ಥರ ಬಂದಿರುತ್ತೆ. ಅದನ್ನು ಮಾಡ್ಕೋಬೇಕು, ಬಟ್ ಸ್ವಲ್ಪ ಇನ್ನೂ ಟೈಮ್ ಇಲ್ಲ, ಅದು ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿದ್ರೆ ನಾನು ಆ ಥರ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ದಾರನ ನುಣ್ಣುಲ್ಕೆಯಾಗಿ ಅವಾಯ್ಡ್ ಆಗೋಕ್ಕೆ ಅದನ್ನ ಹಾಕ್ಕೊಂಡಿದ್ದೀನಿ. ಓಕೆ. ನಾನು ನೆಕ್ಸ್ಟು ಮೋಟ್ರು ತುಂಬ ಸೌಂಡ್ ಬರ್ತಾಯಿದೆ. ಮೋಟ್ರು ತುಂಬ ಸೌಂಡ್ ಬರುತ್ತೆ ಅಂತ ತುಂಬ ಜನ ಹೇಳ್ತೀರಾ. ಮೋಟ್ರು ತುಂಬ ಸೌಂಡ್ ಬರಬಾರ್ದು ಅಂತ ನಾನು ಯಾರಿಗೆ ಹೇಳಿದೆ ಅಂದರೆ, ಮೆಕ್ಯಾನಿಕ್ ಹೇಳಿದೆ. ಅವ್ರಿಗೆ ಹೇಳಿದಾಗ ಈಗ ತುಂಬ ಜನ ಏನು ಮಾಡ್ತಾರೆ, ಏನಪ್ಪ ಇವಾಗ ಹಿಂದಿಯವರೆಲ್ಲ ಇಲ್ಲಿಂದ ಹಗ್ಗ ಕಟ್ಕೊಂಡಿರ್ತಾರೆ, ಇಲ್ಲಿಂದ ಸೇರಿ ಇಲ್ಲಿವರೆಗೂ ಹಗ್ಗ ಕಟ್ಕೊಂಡಿರ್ತಾರೆ, ಇದಕ್ಕೆ ಹಗ್ಗ ಕಟ್ಟಿರ್ತಾರೆ, ದಪ್ಪಗೇ ಕಟ್ಟಿರ್ತಾರೆ, ಇಲ್ಲಿಂದ ಇಲ್ಲಿಗೆ ದಪ್ಪಗೇ ಕಟ್ಟಿರ್ತಾರೆ. ನಾವು ಏನು ಮಾಡಬೇಕು ಅಂತಂದರೆ, ಆ ಥರ ದಪ್ಪ ಹಗ್ಗ ಕಟ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಲೂ, ಯಾಕಂದರೆ ನನಗೆ ಇದು ಐಡಿಯಾ ಹೊಡಿಲಿಲ್ಲ. ಅವಾಗ ಏನು ಮಾಡಿದೆ, ನಾನು ಅವ್ರಿಗೆ ಹೇಳಿದಾಗ ಈ ಥರ ಉಕ್ನ ಕೊಟ್ಟರು. ನೋಡಿ, ಇಲ್ಲಿ ಕಾಣಿಸ್ಬೋದು, ಇಲ್ಲಿಗೊಂದು ಕೊಕ್ಕೆ ಹಾಕಿದ್ದಾರೆ. ಬೇಕು ಅಂದರೆ ನಾವು ಟೇಬಲ್ನ ಹೈಟ್ ಮಾಡ್ಕೊಂಡಾಗ ಇಲ್ಲಿ ಲೂಸ್ ಮಾಡ್ಕೊಂಡು ಇದನ್ನ ಲೂಸ್ ಮಾಡ್ಕೋಬೋದು. ಟೇಬಲ್ ಒಂದು ಮೀಡಿಯಮ್ ಲೆವೆಲಲ್ಲಿ ಇರುತ್ತೆ, ಯಾವ ಕಾರಣಕ್ಕೂ ನಾವು ಹೈಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಅದರಿಂದ ಏನು ಮಾಡಿದ್ದಾರೆ, ಇಲ್ಲೊಂದು ಉಕ್ಕು ಹಾಕಿದ್ದಾರೆ, ಇಲ್ಲೊಂದು ಉಕ್ಕಿದೆ, ಇಲ್ಲೊಂದು ಉಕ್ಕಿದೆ. ಇದನ್ನು ನಾವು ಜಾಯಿಂಟ್ ಮಾಡ್ಕೊಂಡಿದ್ವಿ. ಬೇಕು ಅಂದರೆ ರಿಮೂವ್ ಮಾಡ್ಕೋಬೋದು, ಬೇಡ ಬೇಕು ಅಂದರೆ ಇಟ್ಕೋಬೋದು, ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ನಾನು ಮೋಟ್ರು ಏನು ಮಾಡಿರ್ತೀರ, ತುಂಬ ಜನ ಹೆವಿ ಮೋಟ್ರ್ ಹಾಕ್ಸ್ಕೊಂಡಿರ್ತೀರ. ನಾನು ನೋಡಿ ಈ ಮೋಟ್ರ್ ಹಾಕ್ಸ್ಕೊಂಡಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೋಟ್ರು. ನೋಡಿ, ಈ ಮೋಟ್ರನ್ನ ನಾನು ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ಪಿ ಮತ್ತು ಎಸ್ ಅಂತ ಇದೆ, ಮತ್ತು ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅಂತ ಇದೆ. ಈ ಪಿ ಮತ್ತು ಎಸ್ಸನ್ನು ನಾವು ಯೂಸ್ ಮಾಡೋದು ಏನೋ ಅವಶ್ಯಕತೆ ಇರಲ್ಲ. ಈ ಪಿ ಮತ್ತು ಎಸ್ನ ಏನು ಯೂಸ್ ಮಾಡ್ತಾರೆ ಅಂದರೆ, ಪೀಕ್ ಅನ್ನೋ ಕಂಪ್ನಿ ಮಿಷಿನ್ದು ಮೋಟ್ರನ್ನ ನಾನು ತೊಗೊಂಡಿದ್ದೀನಿ. ಯಾಕೆ ನಾನು ಪಿ ಮತ್ತು ಎಸ್ ಅನ್ನೋದನ್ನ ಇದು ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ ಅಂದರೆ, ಅದರಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಮೋಟ್ರಲ್ಲೂ ಕೂಡ. ಏನಂದರೆ, ನಾವು ಸೀವಿಂಗ್ ಮಿಷಿನ್ಗೆ ಬೇರೆ ಸೆಟ್ಟಿಂಗ್ಸ್ ಇರುತ್ತೆ, ಬೇರೆ ಯಾವುದಕ್ಕಾದರೂ ಈ ಥರ ಮೋಟ್ರನ್ನ ಫಿಕ್ಸ್ ಮಾಡಿಸ್ಕೊಂಡ್ರೆ ಅದಕ್ಕೆ ಬೇರೆ ಏನಪ್ಪ ಸೆಟ್ಟಿಂಗ್ಸ್ ಇರುತ್ತೆ. ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇವೆರಡೂ ಯೂಸ್ ಮಾಡ್ಕೋತಾರೆ. ಅವೆರಡು ಏನು ಯೂಸ್ ಮಾಡಬೇಡಿ ಅಂತ ಮೆಕ್ಯಾನಿಕ್ ನಮ್ಗೆ ಹೇಳಿದ್ದಾರೆ. ನಾವೇನಿದ್ರು ಹೈ ಸ್ಪೀಡ್ ಮಾಡ್ಕೊಳ್ಳೋಕ್ಕೆ ಮತ್ತು ಲೋ ಸ್ಪೀಡ್ ಮಾಡ್ಕೊಳ್ಳೋಕ್ಕೆ ಪ್ಲಸ್ ಮತ್ತು ಮೈನಸ್ನ ಮಾತ್ರ ಯೂಸ್ ಮಾಡಬೇಕು. ಆನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಏನೋ ನಾವು ಮೋಟ್ರ್ ಆನ್ ಮಾಡಿದಕ್ಕೆ ಇವಾಗ ನೋಡಿ ರೆಡ್ ಕಲರಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ. ನೋಡಿ, ಇಲ್ಲಿ ನಾನು ಪ್ಲಸ್ ಮಾರ್ಕಲ್ಲಿ ಈ ಥರ ಪ್ರೆಸ್ ಮಾಡಿದಾಗ ಅಲ್ಲಿ ನೋಡಿ ಸ್ಪೀಡು ನಾನು 1150ರಲ್ಲಿ ಇಟ್ಕೊಂಡಿದ್ದೀನಿ.
ನನಗೆ ಕಮ್ಮಿ ಬೇಕು ಅಂದರೆ ನೋಡಿ 1100ಕ್ಕೂ ಮಾಡ್ಕೋಬೋದು, 1050ಕ್ಕೂ ಮಾಡ್ಕೋಬೋದು. ಈ ಥರ ನಾವು ಮಾಡ್ಕೋಬೋದು. ಓಕೆನಾ. 1150 ನಾನು ಇಟ್ಕೊಂಡಿರ್ತೀನಿ. ಜಾಸ್ತಿ ಹೈ ಸ್ಪೀಡಲ್ಲಿ ಕೂಡ ನಾನು ಇಟ್ಕೊಂಡಿಲ್ಲ, ಯಾಕಂದರೆ ಜಾಸ್ತಿ ಹೈ ಸ್ಪೀಡಲ್ಲಿ ಇಟ್ಕೊಂಡ್ರೆ ಮೋಟ್ರು ನಮಗೆ ಕಂಟ್ರೋಲ್ ಸಿಗೋಲ್ಲ, ಆವಾಗ ಫಿನಿಶಿಂಗ್ ಅನ್ನೋದು ಬರೋಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಇವಾಗ ನಾನು ಅದ್ರ ರಿಂಗ್ ಮೇಲೆ ವರ್ಕೆಲ್ಲ ಹಾಕಿದಾಗ ಏನಪ್ಪ ಇದು ನನಗೆ ಸ್ಟಾರ್ಟಿಂಗ್ ಮೆಕ್ಯಾನಿಕ್ ಬಂದು ಮೋಟ್ರ್ ಫಿಕ್ಸ್ ಮಾಡಿದಾಗ ಮೋಟ್ರ್ ರನ್ನೇ ಆಗ್ತಾ ಇರಲಿಲ್ಲ. ಅವಾಗ ಅವರು PS ಅದನ್ನೆಲ್ಲ ಆಪ್ರೇಟ್ ಮಾಡೋದು ಹೇಳ್ತಾಯಿದ್ರು ಅವ್ರ ಮೆಕ್ಯಾನಿಕ್ಕೆ. ಅವಾಗ ಯೂಸ್ ಮಾಡ್ಕೊಬೋದಷ್ಟೇ. ಎಕ್ಸ್ಟ್ರಾ ಮೈಂಡ್ ಏನೋ ಯೂಸ್ ಮಾಡಿ ಇದನ್ನೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ, ಏನೇನೋ ಆಗ್ಬಿಡುತ್ತೆ ಆಮೇಲೆ. ಓಕೆನಾ. ನೆಕ್ಸ್ಟ್ ಅದು ಮೋಟ್ರದ್ದಾಯಿತು. ಮೋಟ್ರ್ ನಾನು ಪೀಕ್ ಅನ್ನೋ ಕಂಪ್ನಿದು ಹಾಕ್ಸ್ಕೊಂಡಿದ್ದೀನಿ. ಸ್ವಲ್ಪ 2800 ಹಾಕ್ಕೊಂಡಿದ್ದೀನಿ. 3500 ರುಪೀಸ್ಗೆ ಇನ್ನೂ ಕ್ವಾಲಿಟಿ ಆಗಿರೋ ಮೋಟ್ರ್ ಸಿಗುತ್ತೆ. ಓಕೆನಾ. ಹೆವಿ ಮೋಟ್ರು ಬರುತ್ತೆ, ರ್ಯಾಲ್ಸನ್ 130 ಹೆವಿ ಮೋಟ್ರ್ ಬರುತ್ತೆ. ಅದನ್ನ ಹಾಕ್ಸ್ಕೊಂಡ್ರೆ ಏನಾಗುತ್ತೆ, ಮಿಷಿನ್ ಕಂಟ್ರೋಲ್ ಸಿಗೋಲ್ಲ, ಮಿಷಿನ್ ತುಂಬ ಜಗ್ಗಾಡ್ತಾ ಇರುತ್ತೆ, ಮತ್ತು ಮಿಷಿನ್ ತುಂಬ ಸೌಂಡ್ ಬರುತ್ತೆ, ಟೇಬಲ್ ತುಂಬ ಶೇಕ್ ಆಗುತ್ತೆ. ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ಔಟ್ ಆಗ್ತಾ ಇರುತ್ತೆ. ಫಿನಿಶಿಂಗ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇರಲ್ಲ, ಆವಾಗ ತುಂಬಾ ಕಷ್ಟ ಆಗುತ್ತೆ. ಓಕೆನಾ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ನೀವು ಸ್ವಲ್ಪ ಈ ಥರ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮೋಟ್ರನ್ನ ನೀವು ಸರ್ವೋ ಮೋಟ್ರನ್ನ ಹಾಕ್ಸ್ಕೋಬೇಕು. ಓಕೆನಾ. ಆ ಥರ ಸರ್ವೋ ಮೋಟ್ರನ್ನ ಇಲ್ಲಿ ನೋಡಿ ಲೆದರ್ ಫುಟ್ ಹಾಕ್ಸ್ಕೊಂಡಿದ್ದೀನಿ ನಾನು. ಈ ಥರ ಲೆದರ್ ಫುಟ್ ನಾನು ಯಾಕೆ ಹಾಕ್ಸ್ಕೊಂಡಿದ್ದೀನಿ ಅಂತಂದರೆ, ಲೆದರ್ ಇದ್ದರೆ ನಮ್ಗೆ ಏನಾಯ್ತದೆ, ಹೀಟ್ ಪ್ರೊಡಕ್ಷನ್ ಅಂದರೆ ನಮ್ಮ ಬಾಡಿಲಿ ಹೀಟ್ ಆಗೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಮತ್ತು ಇವಾಗ ನೀವು ಗಮನಿಸಿ ನೋಡಿ, ಹೈ ಸ್ಪೀಡ್ ಮೋಟ್ರ್ ಹಾಕ್ಸ್ಕೊಂಡಿದ್ದಾಗ ನಾರ್ಮಲ್ ಫುಟ್ ಹಾಕ್ಸ್ಕೊಂಡಿದ್ದಾಗ ಏನಾಗುತ್ತೆ, ತುಂಬ ಬಿಸಿ ಆಗ್ತಾ ಇರುತ್ತೆ ಫೂಟು. ಆ ಬಿಸಿ ಆಗಬೇಕಾದ್ರೆ ಅದ್ರ ಮೇಲೆ ನಾವು ಬಟ್ಟೆ ಹಾಕಬೇಕು ಅಂತ ಅನಿಸ್ತಾ ಇರುತ್ತೆ, ಆವಾಗ ನಮಗೆ ಹೀಟ್ ಆಗುತ್ತೆ ಜಾಸ್ತಿ ಬಾಡಿಗೆ. ಆ ಥರ ಎಲ್ಲ ಆಗಬಾರ್ದು, ಅವಾಯ್ಡ್ ಆಗಬೇಕಂದ್ರೆ ಲೆದರು ನಮಗೆ ಅವಾಯ್ಡ್ ಮಾಡುತ್ತೆ. ಈ ಲೆದರ್ ಫುಟ್ ನಮಗೆ ಅವಾಯ್ಡ್ ಮಾಡುತ್ತೆ. ಓಕೆನಾ. ನಿಮಗೆ ಇದು ಗೊತ್ತಿರ್ಬೋದು, ಲಿವರು ಇದಿಲ್ಲದೆ ನಾವು ಯಾವ ಕಾರಣಕ್ಕೂ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇದನ್ನು ನೋಡಿ ಈ ಥರ ಮೂವ್ ಮಾಡಿಕೊಂಡು ಅಡ್ಜಸ್ಟೇಬಲ್ ಮಾಡ್ಕೋಬೇಕು. ಇದು ಇರಲೇಬೇಕು. ಈ ಥರ ಮೂವ್ ಮಾಡ್ಕೊಂಡು ಅಡ್ಜಸ್ಟೇಬಲ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಎಷ್ಟು ಬಿಡ್ತಿಂದ ಎಷ್ಟು ಬಿಡ್ತಕ್ಕೆ ಬೇಕು ನಾವು ಇದನ್ನ ಲೆಗ್ಗಲ್ಲಿ ಮೂವ್ ಮಾಡಿಕೊಂಡು ನಾವು ವರ್ಕ್ ಅನ್ನೋದನ್ನ ಹಾಕ್ಬೋದು. ಓಕೆನಾ. ನೋಡಿದ್ರಲ್ವಾ ಕೆಳಗಡೆ ಪಾರ್ಟ್ಸ್ ಯಾವ ಥರ ಇದೆ ಅಂತ. ಈಗ ಮೇಲ್ಗಡೆ ಪಾರ್ಟ್ಸು ನಾನು ತೋರಿಸ್ತೀನಿ. ಮೇಲ್ಗಡೆ ಪಾರ್ಟ್ಸಲ್ಲಿ ಏನಂದರೆ ನೋಡಿ, ಇಲ್ಲಿ ಒಂದು ಈ ಥರ ಒಂದು ಟೈಟ್ ಮಾಡ್ಕೊಳ್ಳೋಕ್ಕೆ ನಟ್ ಅಂತ ಕೊಟ್ಟಿರ್ತಾರೆ. ಅದನ್ನು ರ್ಯಾಲ್ಸನ್ ಮಿಷಿನಲ್ಲಿ ನಾವು ರಿಮೂವ್ ಮಾಡಿಸ್ಬಿಡ್ಬೇಕು. ಯಾಕಂದರೆ ರ್ಯಾಲ್ಸನ್ ಮಿಷಿನಲ್ಲಿ ಮಡಿಕೋಬಾರ್ದು ಅದನ್ನ. ಅದರ ಅವಶ್ಯಕತೆ ಇದರಲ್ಲಿ ಏನಿರಲ್ಲ, ನಮಗೇನು ಲೆಂತು ಏನಿಲ್ಲ, ವಿಡ್ತ್ ಅಷ್ಟೇ. ಇದರಲ್ಲಿ ಲೆಂತೇನು ಅವಶ್ಯಕತೆ ಇರಲ್ಲ, ಅದಕ್ಕೆ ನಾನು ಇದನ್ನ ರಿಮೂವ್ ಮಾಡಿಸಿದ್ದೀನಿ. ಓಕೆನಾ. ಬೆಲ್ಟ್ ನೋಡಿ, ಕೆಲವೊಬ್ಬರು ಬೆಲ್ಟು ದಾರದ ಹಾಕೊಂಡಿರ್ತಾರೆ, ಅದು ಉರಿ ಥರದ್ದು. ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬರುತ್ತೆ ನೋಡಿ, ವೈರ್ ಥರ ಮಾಮೂಲಿ ನಾರ್ಮಲ್ ಮಿಷಿನಲ್ಲೆಲ್ಲ ಬರುತ್ತಲ್ಲ, ಅದನ್ನ ಏನಪ್ಪ ಹಾಕ್ಕೊಂಡಿರ್ತೀರ. ಬಟ್ ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಏನು ಕಟ್ ಆಗಬಾರ್ದು ಜಾಸ್ತಿ ಅಂತ ಬೆಲ್ಟ್ ಈ ಥರ ಹಾಕ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನಾನು ರಿಮೂವ್ ಮಾಡಿಸಿದ್ದೀನಿ ನೋಡಿ. ನಾವು ವಿಡ್ತ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇದು ಲಿವರು. ಈ ಲಿವರಲ್ಲಿ ನಾವು ವಿಡ್ತ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ. 0ಇಂದ 5ವರೆಗೂ ವಿಡ್ತ್ನ ಅಡ್ಜಸ್ಟ್ ಮಾಡ್ಕೋತೀವಿ. ಈ ಥರ ವಿಡ್ತು ಈಸಿಯಾಗಿ ಫ್ಲೆಕ್ಸಿಬಲ್ ಆಗಬೇಕಂದ್ರೆ ಒಳಗಡೆ ಇದನ್ನ ಓಪನ್ ಮಾಡಿ ಒಂದು ನಟ್ ಇರುತ್ತೆ, ಅದನ್ನ ಲೂಸ್ ಮಾಡಿ ನಾವು ಇದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ರ್ಯಾಲ್ಸನ್ ಮಿಷಿನಲ್ಲಿ ಮಾತ್ರ ಮಾಡ್ಕೊಳ್ಳೋಕ್ಕಾಗೋದು, ಬೇರೆ ಮಿಷಿನಲ್ಲಿ ಮಾಡೋಕ್ಕಾಗಲ್ಲ. ಓಕೆನಾ. ನೆಕ್ಸ್ಟ್ ಇದು ಟೆನ್ಷನ್. ತುಂಬ ಜನ ಕೇಳ್ತಾ ಇರ್ತಾರೆ, ಟೆನ್ಷನ್ ಅಂದ್ರೇನು? ಇದೇ ಟೆನ್ಷನು. ಇಲ್ಲಿ ಕಾಣಿಸಿರ್ಬೋದು ನಿಮಗೆ, ಇದೇ ಟೆನ್ಷನು. ಈ ಟೆನ್ಷನು ನಾವು ಲೂಸು ಟೈಟು ಮಾಡ್ಕೊಂಡಾಗೆ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಇದರಿಂದ ಕೆಳಗಡೆ ನಾವು ದಾರನ ಹಾಕೋಬೇಕು. ತೋರಿಸ್ತೀನಿ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಅಂತ ಮಿಷಿನ್ಗೆ ತೋರಿಸ್ತೀನಿ. ಇವಾಗ ನೋಡಿ, ಆಯಿಲನ್ನು ನಾವು ಇಲ್ಲಿ ಹಾಕಬೇಕು. ನೋಡಿ, ಇಲ್ಲಿ ಒಂದು ಹೋಲ್ ಇರುತ್ತೆ, ಇಲ್ಲಿ ಆಯಿಲ್ ಹಾಕಬೇಕು. ಮತ್ತು ಇಲ್ಲೇ ಆಯಿಲ್ ಅಂತಲೇ ಬರೆದಿರ್ತಾರೆ ನೋಡಿ, ಇಲ್ಲಿ ಆಯಿಲ್ ಅಂತ ಬರೆದಿದ್ದಾರೆ. ಇಲ್ಲೊಂದು ಹೋಲಿದೆ, ಇಲ್ಲೊಂದು ಹೋಲಿದೆ ಹಾಕಬೇಕು. ಮತ್ತು ನೆಕ್ಸ್ಟ್ ಇಲ್ಲೂ ಅಷ್ಟೇ ಆಯಿಲ್ ಅಂತ ಹಾಕಿ 3 ಈ ಥರ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲೊಂಥವು ಆಯಿಲ್ ಹಾಕಬೇಕು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಇಲ್ಲೂ ಆಯಿಲ್ ಹಾಕಬೇಕು. ಮತ್ತು ಇಲ್ಲಿ ಬಟ್ಟೆ ಎಡೆಯಲ್ಲಿ ಈ ಥರ ಬಟ್ಟೆನ ಸರಿಸ್ಬಿಟ್ಟು ಇಲ್ಲೆಲ್ಲ ಆಯಿಲ್ ಹಾಕಬೇಕು. ಮತ್ತು ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಆಯಿಲ್ ಅಂತ ಬರ್ತಿದೆ ನೋಡಿ, ಹೋಲ್ಗಳೆಲ್ಲ ಒಂದೊಂದು ಡ್ರಾಪ್ ಆಯಿಲ್ನ ಹಾಕಬೇಕು. ಡೈಲಿ ಆಯಿಲ್ ಹಾಕಿ ಮಿಷಿನ್ನ ಮೇಂಟೆನೆನ್ಸ್ ಮಾಡಿ ನೋಡಿ, ಇಲ್ಲೆಲ್ಲ ಆಯಿಲ್ ಹಾಕಬೇಕು. ಮತ್ತು ಕೆಳಗಡೆನೂ ಅಷ್ಟೇ, ಕೆಳಗಡೆನೂ ಆಯಿಲ್ ಹಾಕಬೇಕು. ಇಲ್ಲಿ ಆಯಿಲ್ ಹಾಕಬೇಕು, ಇಲ್ಲಿ ಮತ್ತು ಇಲ್ಲೂ ಆಯಿಲ್ ಹಾಕಬೇಕು. ಮತ್ತು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನನ್ನ ಮಿಷಿನ್, ಇದು ಚೈನು, ನಂದು ಚೈನ್ದು ಇದು ಮಿಷಿನು. ಚೈನ್ಗೆಲ್ಲ ಆಯಿಲ್ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಚೈನ್ ತುಂಬ ಲೂಸ್ ಆಗಿಬಿಡುತ್ತೆ. ನೀವೇನಾದರೂ ಚೈನ್ಗೆ ಆಯಿಲ್ ಹಾಕಿದ್ರೆ ಲೂಸ್ ಆಗಿಬಿಡುತ್ತೆ. ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಮಿಷಿನ್ನ, ಯಾಕಂದರೆ ಚೈನ್ ಲೂಸ್ ಆಯಿತು ಅಂದರೆ ಮಿಷಿನ್ ಆಪ್ರೇಟ್ ಮಾಡೋಕ್ಕಾಗಲ್ಲ, ಮತ್ತು ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಓಕೆನಾ. ದಾರನ ಯಾವ ಥರ ಹಾಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದ್ಸರಿ. ದಾರ ಹಾಕೊಳ್ಳೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ಈ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ನೋಡಿ, ದಾರನ ನಾನು ಅಲ್ಲಿ ಇಟ್ಟು ಈ ದಾರದೊಳಗಡೆ ನುಗ್ಸ್ಕೊಂಡು ಈ ಹೋಲಲ್ಲಿ ಬಂದು ಈ ಥರ ರೊಟೇಟ್ ಮಾಡಿ ಮತ್ತೆ ಇಲ್ಲಿ ಹಾಕಿ ಇಲ್ಲಿಂದ ಬಂದು ಇಲ್ಲಿ ಬಂದು ಈ ಮುಂದೆಗಡೆ ಸೂಜಿಗೆ ಏನಪ್ಪ ಹಾಕ್ತೀನಿ. ಸೂಜಿ ನೋಡಿ, ಗೋಲ್ಡ್ ಕಲರ್ ಸೂಜಿನದು, ಗೋಲ್ಡ್ ಕಲರ್ ಸೂಜಿ. ಈ ಥರ ಫ್ರಂಟು ನಮ್ಮ ಇನ್ ಫೇಸ್ ಆಫ್ ಫ್ರಂಟ್ಗೆ ಈ ಥರ ಹೋಲ್ ಬರಬೇಕು. ಈ ಥರ ಇಲ್ಲಿ ಒಂದು ಹೋಲ್ ಇರುತ್ತೆ, ಆ ಹೋಲು ನಮ್ಗೆ ಇನ್ ಫ್ರಂಟ್ ಆಫ್ ಸೈಡ್ಗೆ ಬರಬೇಕು. ಮತ್ತು ನೋಡಿ, ರ್ಯಾಲ್ಸನ್ ಕಂಪ್ನಿದೆ ನಾನು ಬಾಬಿನ್ ಕೇಸ್ನ ಯೂಸ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ, ರ್ಯಾಲ್ಸನ್ ಅಂತ ಬರ್ದಿರುತ್ತೆ ನೋಡಿ. ರಿಮಾ ಕಂಪ್ನಿ ಕೊಟ್ಟಿದ್ದಾರೆ. ರಿಮಾ ಆದರೂ ಓಕೆ, ರ್ಯಾಲ್ಸನ್ ಆದರೂ ಓಕೆ. ರ್ಯಾಲ್ಸನ್ ಅಂತಲೇ ಬರ್ದಿರುತ್ತೆ, ಅದನ್ನು ತೊಗೊಂಡ್ರು ಓಕೆ. ಈ ಥರ ನೋಡಿ, ಇದಕ್ಕೆ ಬಾಬಿನ್ ಕೇಸ್ಗೆ ಯಾವ ಬಾಬಿನ್ ಬೇಕೋ ಅದನ್ನೇ ತೊಗೋಬೇಕು. ಓಕೆನಾ. ನಾನು ರ್ಯಾಲ್ಸನ್ ಮಿಷಿನ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಇದು ಐಡಿಯಾಸ್ನೆಲ್ಲ ಹೇಳಿದ್ದೀನಿ, ಮತ್ತು ರ್ಯಾಲ್ಸನ್ ಮಿಷಿನ್ ಬಗ್ಗೆ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ನೋಡಿ.
ಅದರಲ್ಲ ಫ್ರೆಂಡ್ಸ್ ಫುಲ್ ಡೀಟೇಲ್ ಆಗಿ ನಾನು ರ್ಯಾಲ್ಸನ್ ಮಿಷಿನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದಾರನ ಯಾವ ಥರ ಮಿಷಿನ್ಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಫ್ರೀ ಟ್ಯುಟೋರಿಯಲ್ನ ಫುಲ್ ಡೀಟೇಲ್ ಆಗಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಇದೇ ರೀತಿಯಾಗಿ ನೀವು ಫಾಲೋ ಅಪ್ ಮಾಡ್ತಾ ಬಂದ್ರಿ ಅಂತಂದರೆ ನಿಮ್ಮ ಮಷಿನ್ ಎಂಬ್ರಾಯ್ಡ್ರಿ ತುಂಬ ಯೂಸ್ ಆಗುತ್ತೆ. ನನಗೆ ಆಲ್ರೆಡಿ ಮಷಿನ್ ವರ್ಕ್ ಮಾಡೋಕ್ಕೆ ಬರ್ತಾಯಿದೆ, ನನಗೇನಿದು ಅವಶ್ಯಕತೆ ಇಲ್ಲ ಅಂತ ನೀವು ಅಂದ್ಕೋಬೋದು. ಬಟ್ ಆದರೆ ಏನು ಗೊತ್ತಾ, ಇವಾಗ ನಾನು ನಿಮಗೆ ಮಿಷಿನಲ್ಲಿ ರನ್ ಮಾಡ್ತಾ ಇರ್ಬೋದು, ಬಟ್ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟಾಗಿ ಗೊತ್ತಿರಲ್ಲ. ನಾನು ತೋರಿಸಿದ್ದೀನಲ್ಲ, ಅದು ಬೇಕಾದರೆ ನಾನು ಮಾಡ್ಕೊಂಡಿರೋ ಥರ ಸೆಟ್ಟಿಂಗ್ ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ದಯವಿಟ್ಟು ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಹಳ್ಳಿ ಜನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಳ್ಳಿಲಿ ಇದ್ಕೊಂಡು ನಾವು ಈ ಥರ ಎಲ್ಲ ಒಂದು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಯಾಕಂದರೆ ಹಳ್ಳಿಲಿರೋರು ಯಾರು ಫ್ಯಾಷನ್ ಮಾಡಲ್ಲ. ನಾವು ಆ ಥರ ಎಲ್ಲ ಕ್ರಿಯೇಟ್ ಮಾಡಿ, ಆ ಥರ ಎಲ್ಲ ಅವ್ರಿಗೆ ಅಟ್ರಾಕ್ಷನ್ ಬರೋ ಥರ ಕ್ರಿಯೇಟ್ ಮಾಡಿ ಅವ್ರು ಕೊಟ್ಟು ಅದರಲ್ಲೂ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಇರಲ್ಲ. ನಾವು ಅರ್ನಿಂಗ್ಸ್ ಅನ್ನೋದನ್ನ ಪಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ನಾವು ಮಾಡೋದು ಕಷ್ಟ. ಇಲ್ಲಿ ಒಂದು ಗ್ರ್ಯಾಂಡಾಗಿರೋ ಡಿಸೈನ್ ಹಾಕಿದ್ರು 1,500 ಕೊಡೋದೇ ತುಂಬ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ನಾವು ಹೇಳ್ತಾ ಇಲ್ವಾ, ತುಂಬ ಏನಪ್ಪ ಏನೋ ಒಂದು ನಮ್ಮ ಥರ ಮುಂದೆ ಬರಲಿ ಹಳ್ಳಿಲಿರೋ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.